ಕೊಪ್ಪಳ ಜಿಲ್ಲೆಯ ಐತಿಹಾಸಿಕ ಗವಿಸಿದ್ದೇಶ್ವರ ಮಠದಲ್ಲಿ ನಡೆಯುತ್ತಿರುವ ವಾರ್ಷಿಕ ಜಾತ್ರೆ ದಕ್ಷಿಣದ ಕುಂಭಮೇಳ ಎಂದೇ ಪ್ರಸಿದ್ಧಿ ಪಡೆದಿದ್ದು, ಈ ಬಾರಿ ಧಾರ್ಮಿಕ ಸಾಮರಸ್ಯದ ಅದ್ಭುತ ಉದಾಹರಣೆಯೊಂದಕ್ಕೆ ಸಾಕ್ಷಿಯಾಗಿದೆ. ಸಾಮಾನ್ಯವಾಗಿ ಹಿಂದೂ ಭಕ್ತರಿಂದ ತುಂಬಿ ತುಳುಕುವ ಈ ಮಠದಲ್ಲಿ ಕಳೆದ 8 ದಿನಗಳಿಂದ ಮುಸ್ಲಿಂ ಮಹಿಳೆಯೊಬ್ಬರು ಬುರ್ಖಾ ಧರಿಸಿ ನಾಗದೇವರ ವಿಗ್ರಹದ ಮುಂದೆ ಧ್ಯಾನ ನಿರತರಾಗಿರುವುದು ಎಲ್ಲರ ಗಮನ ಸೆಳೆದಿದೆ. ಇದು ನಾಡಿನ ಸೌಹಾರ್ದತೆಗೆ ಹೊಸ ಆಯಾಮ ನೀಡಿದೆ. ಈ ವಿಶಿಷ್ಟ ಘಟನೆಯ ಸಂಪೂರ್ಣ ವಿವರ ಇಲ್ಲಿದೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಕುದರಿಮೋತಿ ಗ್ರಾಮದ ನಿವಾಸಿ ಹಸೀನಾ ಬೇಗಂ ಎಂಬ ಮುಸ್ಲಿಂ ಮಹಿಳೆಯೊಬ್ಬರು ಕಳೆದ 8 ದಿನಗಳಿಂದ ಗವಿಮಠದ ಆವರಣದಲ್ಲಿ ನಾಗದೇವರ ವಿಗ್ರಹದ ಮುಂದೆ ಧ್ಯಾನ ಮಾಡುತ್ತಿದ್ದಾರೆ. ಇದು ಗವಿಮಠದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ನಡೆದ ವಿಶಿಷ್ಟ ಘಟನೆಯಾಗಿದ್ದು, ಭಕ್ತ ವಲಯದಲ್ಲಿ ವ್ಯಾಪಕ ಗಮನ ಸೆಳೆದಿದೆ. ಸಾಮಾನ್ಯವಾಗಿ 90%ಕ್ಕೂ ಹೆಚ್ಚು ಹಿಂದೂ ಭಕ್ತರು ಭೇಟಿ ನೀಡುವ ಈ ಮಠದಲ್ಲಿ ಮುಸ್ಲಿಂ ಮಹಿಳೆಯೊಬ್ಬರು ನಿರಂತರವಾಗಿ ಧ್ಯಾನದಲ್ಲಿ ತೊಡಗಿರುವುದು ಧರ್ಮಗಳ ನಡುವಿನ ಸಾಮರಸ್ಯಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಹಸೀನಾ ಬೇಗಂ ಅವರು ನಿತ್ಯವೂ 1 ಗಂಟೆಗಳ ಕಾಲ ಧ್ಯಾನದಲ್ಲಿ ನಿರತರಾಗಿದ್ದು, ನಾಗದೇವರಿಗೂ ಪೂಜೆ ಸಲ್ಲಿಸುತ್ತಿದ್ದಾರೆ. ತಮ್ಮ ಜೀವನದಲ್ಲಿ ಎದುರಾಗಿರುವ ಕಷ್ಟಗಳು ದೂರವಾಗಿ ಮಾನಸಿಕ ನೆಮ್ಮದಿ ಸಿಗಲೆಂದು ಈ ಧ್ಯಾನ ಮಾಡುತ್ತಿರುವುದಾಗಿ ಅವರು ಹೇಳಿದ್ದಾರೆ. ಒಟ್ಟು 11 ದಿನಗಳ ಕಾಲ ಧ್ಯಾನ ಮಾಡುವ ಸಂಕಲ್ಪ ಮಾಡಿರುವ ಹಸೀನಾ ಬೇಗಂ, ಮಠದ ಶ್ರೀಗಳು ನಿತ್ಯ ಸಂಜೆ ಕುಳಿತುಕೊಳ್ಳುವ ಜಾಗದ ಮುಂದೆಯೇ ತಮ್ಮ ಧ್ಯಾನವನ್ನು ಮುಂದುವರಿಸುತ್ತಾರೆ. ಅವರ ಈ ನಡೆ ಕೊಪ್ಪಳದಲ್ಲಿ ಧಾರ್ಮಿಕ ಸಹಿಷ್ಣುತೆ ಮತ್ತು ಸಾಮರಸ್ಯದ ಸುಂದರ ಸಂದೇಶವನ್ನು ಸಾರುತ್ತಿದೆ. ಈ ಬೆಳವಣಿಗೆ ಕೊಪ್ಪಳದ ಗವಿಮಠದಂತಹ ಮಹತ್ವದ ಧಾರ್ಮಿಕ ಸಮಾವೇಶದಲ್ಲಿ ಹೊಸ ಆಯಾಮವನ್ನೇ ಹುಟ್ಟುಹಾಕಿದ್ದು, ಇಂತಹ ಸೌಹಾರ್ದಯುತ ವಾತಾವರಣವು ಇಡೀ ನಾಡಿಗೆ ಮಾದರಿಯಾಗಲಿ ಎಂದು ಆಶಿಸೋಣ.